ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಬಳಸ್ಕೊಂಡು ತುಂಬ ಹೆಲ್ತಿಯಾಗಿರೋ ಪೀನಟ್ ಬಟರ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳೋಂಥ ರೆಸಿಪಿ ಇದು. ಸೊ ಈಗ ನಾನು ಒಂದು ಬಾಣಲಿಯಲ್ಲಿ 1 ಕಪ್ ಹಸಿ ಕಡಲೆ ಬೀಜ ತಗೊಂಡು ಇದನ್ನ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟ್ ಕಲರ್ ಬರಬೇಕು, ಹೈ ಫ್ಲೇಮಲ್ಲಿ ಅಂತೂ ಮಾಡಬೇಡಿ. ಸೊ ಇದನ್ನ ತಣ್ಣಗಾಗಬಿಟ್ಟು ನೀಟಾಗಿ ಹೊಟ್ಟೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ. ಈಗ ಫಸ್ಟ್ ಮಿಕ್ಸಿ ಜಾರಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಫಸ್ಟ್ ಪುಡಿ ಮಾಡ್ಕೊಳ್ಳಿ. ಪುಡಿ ಆದಮೇಲೆ ಬೆಲ್ಲ ತಗೊಳ್ಳಿ. ನಾನು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಮೂಲಿ ಬೆಲ್ಲ ಆದರೂ ಪುಡಿ ಬೆಲ್ಲ ಹಾಕ್ಕೊಳ್ಳಿ. ಸೊ ಕೊಕೋ ಪೌಡರ್ 1 ಕಪ್ ತೊಗೊಂಡಿದ್ದೀನಿ, ಎಲ್ಲ 1 ಕಪ್ಪು, ಕಡಲೆ ಬೀಜ 1 ಕಪ್ಪು, ಬೆಲ್ಲ 1 ಕಪ್ಪು. ಸೊ ತುಪ್ಪ 1 ಕಪ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ಕುಕ್ಕಿಂಗ್ ಆಯಿಲೇ ತೊಗೊಳ್ಳಿ. 2 ಸ್ಪೂನ್ ಅಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು 5 ನಿಮಿಷ ಗ್ರೈಂಡ್ ಮಾಡಬೇಕು. ಇದು ಮೆತ್ತಗೆ ಆಗೋವರೆಗೂ ಗ್ರೈಂಡ್ ಮಾಡಬೇಕು. ಸೊ ಮೆಷರ್ಮೆಂಟ್ಸ್ ಕರೆಕ್ಟಾಗಿ ತೊಗೊಂಡ್ರೆ ಬಟರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಒಂಚೂರು ಗಟ್ಟಿ ಆದರೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಒಂಚೂರು ಹಾಕ್ಕೊಳ್ಳಿ. ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಬಳಸ್ಕೊಂಡು ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಮಕ್ಳಿಗಂತೂ ತುಂಬ ಹೆಲ್ತಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದಿರೋ ನಾನು ಕಾಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.